ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ಶ್ರೀರಾಮನವಮಿಗೆ ಪಾನಕ, ಮಜ್ಜಿಗೆ ಅಥವಾ ಕೋಸಂಬರಿನ ಮಾಡ್ತಾನೆ ಇರ್ತೀರಾ. ಬಟ್ ಇನ್ನೂ ಒಂದಷ್ಟು ಪ್ರಸಾದದ ರೆಸಿಪಿಗಳಿದೆ. ಅದರಲ್ಲಿ ಒಂದು ಇವತ್ತು ತೋರಿಸ್ಕೊಡೋಕ್ಕೆ ನಮ್ಮ ಅಜ್ಜಿ ಬಂದಿದ್ದಾರೆ. ಹೌದು, ಇವತ್ತು ಶ್ರೀರಾಮನವಮಿಗೆ ಯಾವ ರೀತಿ ನೀವು ಪ್ರಸಾದದ ರೆಸಿಪಿ ಅಥವಾ ನೈವೇದ್ಯದ ರೆಸಿಪಿ ಅಂತ ಏನು ಕರಿತೀರಾ, ಅದನ್ನ ನೀವು ಒಂದು ಡಿಫ್ರೆಂಟ್ ಆದ ರೆಸಿಪಿ, ಅದು ಬೇಗ ಅಂದರೆ ಬೇಗ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು. ಅದನ್ನ ಯಾವ ರೀತಿ ಮಾಡೋದು ಅಂತ ಈಗ ನಮ್ಮ ಅಜ್ಜಿ ತಿಳಿಸ್ಕೊಡೋಕ್ಕೆ ರೆಡಿಯಾಗಿದ್ದಾರೆ. ರೆಡಿನಾ ಅಲ್ವಾ ಅಜ್ಜಿ? ರೆಡಿ. ಹೌದು ಫ್ರೆಂಡ್ಸ್, ಈಗ ಯಾವ ರೀತಿ ಅಂತ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ಯಾರಿಂದ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮನವಮಿಯ ಪ್ರಸಾದನ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಶ್ರೀರಾಮನವಮಿ ಪ್ರಸಾದ ಮಾಡೋದಕ್ಕೆ ನಾನು 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 3/4 ಕಪ್ ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಕಾಯಿ, ಅರ್ಧ ಬಟ್ಲು ತುಪ್ಪ ಬೇಕಾಗುತ್ತೆ. ಫ್ರೆಂಡ್ಸ್, ಇವಾಗ ಮಾಡೋದಕ್ಕೆ ನಾನು ಬಾಣಲಿನ ಒಲೆ ಮೇಲೆ ಇಟ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಬಾಣಲಿನ ಕೂಡ ಇಟ್ಕೊಂಡಿದ್ದಾರೆ ಒಲೆ ಮೇಲೆ. ನಂತರ ಏನು ಮಾಡಬೇಕು? ಇದಕ್ಕೆ ನಾನು ಅರ್ಧ ಬಟ್ಲು ತುಪ್ಪ ಹಾಕೋಬೇಕು. ತುಪ್ಪನ ಹಾಕೋಬೇಕಂತೆ. ಈಗ ತುಪ್ಪನ ಸೇರಿಸ್ತಾ ಇದ್ದಾರೆ. ಒಂದು ಅರ್ಧ ಬಟ್ಲಾಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದಾರೆ. ಇದು ತುಪ್ಪ ಕಾಯಬೇಕು. ತುಪ್ಪ ಒಂದು ಸ್ವಲ್ಪ ಕಾಯ್ಬೇಕಂತೆ ಫ್ರೆಂಡ್ಸ್. ಈ ಒಂದು ಪ್ರಸಾದ ರೆಸಿಪಿನ ನೀವು ಮಾಡ್ತಾ ಇರ್ತೀರಾ? ಯಾವಾಗ ಮಾಡಿದ್ದೀರಾ ಅಜ್ಜಿ? ನಾವು ಇವಾಗ ಶ್ರೀರಾಮನವಮಿಗೆ ಹೋದ ವರ್ಷ ಮಾಡಿದ್ವಿ, ಈಗ ಇವಾಗ ಮಾಡ್ತಾ ಇದ್ವಿ. ಹೋದ ವರ್ಷನೂ ಕೂಡ ಮಾಡಿದ್ರಂತೆ ಶ್ರೀರಾಮನವಮಿಗೆ. ಅವರು ಮಾಡ್ತಾನೆ ಇರ್ತಾರೆ. ಈಗ ನೀವು ಕೂಡ ಮಾಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಕೂಡ ತಿಂದಿದ್ದೀನಿ ಎಷ್ಟೊಂದು ಸತಿ ನಮ್ಮ ಅಜ್ಜಿ ಕೈಯಲ್ಲಿ. ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರನೇ ತೋರಿಸ್ತಾ ಇದ್ದೀವಿ. ಈಗ ತುಪ್ಪ ಕೂಡ ಕಾಯ್ಬೇಕಂತೆ, ಒಂದು ಸ್ವಲ್ಪ ಕಾಯಲಿ. ಇವಾಗ ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೋಡಿ, ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಕೈ ಆಡ್ಕೋಬೇಕಂತೆ ಫ್ರೆಂಡ್ಸ್. ನೀಟಾಗಿ ಅದು ಪೂರ್ತಿ ಮಿಕ್ಸ್ ಆಗಬೇಕು, ಅಲ್ಲಿ ಗಂಟ ಕೈ ಆಡ್ಕೋಬೇಕು ಅಂತ ಹೇಳಿದ್ದಾರೆ. ಪೂರ್ತಿ ಎಲ್ಲೋ ಎಷ್ಟೊತ್ತು ಗಂಟೆ ಕೈ ಆಡಬೇಕಾಗುತ್ತೆ? ಅದು ಗಮ್ ಅಂತ ವಾಸನೆ ಬರೋ ತನಕನೂ ಕೈ ಆಡಬೇಕು. ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಘಮ ಅಂತ ವಾಸನೆ ಬರುತ್ತೆ. ಆವಾಗ ಅದಕ್ಕೆ ಬೆಲ್ಲ, ಇಂಗ್ರೀಡಿಯೆಂಟ್ಸ್ ಏನೇನು ಐಟಮ್ ಬೇಕೋ ಎಲ್ಲನೂ ಅಲ್ಲಿಗೆ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಇದನ್ನ ಲೋ ಫ್ಲೇಮಲ್ಲೇ ಹುರ್ಕೋತಾ ಇದ್ದಾರೆ. ನೀಟಾಗಿ ಹುರ್ಕೋಬೇಕಂತೆ ಗಮ್ಮನ ಗಂಟ. ನೋಡ್ತಾ ಇದ್ದೀರಾ, ಈ ರೀತಿ ಗಮ್ಮನ ಗಂಟ ಒಂದು 2ರಿಂದ 3 ನಿಮಿಷ ಹುಡ್ಕೊಳ್ಳಿ, ಕೈ ಬಿಡ್ದಂಗೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಒಂದು 5 ನಿಮಿಷಗಳ ಕಾಲನೇ ಹುರ್ಕೊಂಡಿದ್ದಾರೆ. ಈಗ ನೀಟಾಗಿ ಈ ರೀತಿ ಆಗಿದೆ. ಈಗ ಇದಕ್ಕೆ ಬೆಲ್ಲವನ್ನ ಸೇರಿಸೋದಕ್ಕೆ ಮಧ್ಯದಲ್ಲಿ ಜಾಗ ಮಾಡಿ, ಪಾತ್ರೆ ಮಧ್ಯದಲ್ಲಿ ಬಾವಿ ರೀತಿ ಮಾಡಿ ಬೆಲ್ಲ ಕೂಡ ಹಾಕೋತಾ ಇದ್ದಾರೆ. ನೋಡ್ತಾ ಇರ್ಬೋದು, ಬೆಲ್ಲನ ಹಾಕೊಂಡು ಒಂದು 5 ನಿಮಿಷ ಹುರ್ಕೋಬೇಕಾಗುತ್ತೆ ಅಲ್ವಾ ಅಜ್ಜಿ? ಬೆಲ್ಲ ಹಾಕಿ ಬೆಲ್ಲ ಕರಗೋ ತನಕ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು, ಹುರ್ಕೋಬೇಕು. ಒಂದು 5 ನಿಮಿಷ ಈಗ ಬೆಲ್ಲ ಹಾಕೋದ ನಂತರನೂ ಒಂದು ಸ್ವಲ್ಪ ಹುರ್ಕೋಬೇಕು. ಇರ್ಬೋದು ಫ್ರೆಂಡ್ಸ್, ಈಗ 5 ನಿಮಿಷಗಳ ಕಾಲ ಹುರ್ಕೊಂಡಿದ್ದೀವಿ. ಈಗ ಏನೊಂದು ಏಲಕ್ಕಿ ತಗೊಂಡಿದ್ವಿ, ಅದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಕೂಡ ಹಾಕೋತಾ ಇದ್ದೀವಿ. ಈಗ ಏಲಕ್ಕಿನ ಹಾಕಿ ನೀಟಾಗಿ ಒಂದ್ಸತಿ ಮಿಕ್ಸನ್ನು ಮಾಡಿ, ಈಗ ಇದಿಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನ ಎತ್ಕೊಬಿಡೋಣ. ಈಗ ಸ್ಟವ್ ಆಫ್ ಮಾಡಿ ಫ್ರೆಂಡ್ಸ್, ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಹಾಕೊಳ್ಳೋಣ. ಅಥವಾ ತುಪ್ಪದ ಏನೊಂದು ದ್ರಾಕ್ಷಿ ಗೋಡಂಬಿ ಇದೆ, ಅದನ್ನ ಹುರಿದು ಹಾಕೊಳ್ಳೋಣ. ಈಗ ಒಂದು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀವಿ ಒಂದು ಚಿಕ್ಕ ಬಾಣಲಿಗೆ. ಈಗ ತುಪ್ಪ ಒಂದು ಸ್ವಲ್ಪ ಬಿಸಿಯಾದ ನಂತರ ಈಗ ತುಪ್ಪ ಕೂಡ ಬಿಸಿ ಆಗ್ತಿದೆ. ಈಗ ಏನೊಂದು ಗೋಡಂಬಿ ತಗೊಂಡಿದ್ವಿ, ಆ ಗೋಡಂಬಿನೂ ಕೂಡ ಸೇರಿಸ್ಕೊಳ್ಳೋಣ. ನಂತರ ಏನೊಂದು ದ್ರಾಕ್ಷಿ ತಗೊಂಡಿದ್ವಿ, ಆ ದ್ರಾಕ್ಷಿನೂ ಸೇರಿಸ್ಕೊಳ್ಳೋಣ. ಜೊತೆಗೆ ಏನೊಂದು ಬಾದಾಮಿ ತಗೊಂಡಿದ್ವಿ, ಅದನ್ನು ಹೆಚ್ಕೊಂಡು ಈ ರೀತಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ನೀಟಾಗಿ ಈ ತುಪ್ಪದಲ್ಲಿ ಒಂದು ಸ್ವಲ್ಪ ಹುರ್ಕೊಂಡು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಇಷ್ಟ ಆದರೆ ಸಾಕು, ಗೋಲ್ಡನ್ ಕಲರ್ಗೆ ಬಂದರೆ. ಈಗ ಇದನ್ನು ಸೇರಿಸ್ಕೊಳ್ಳೋಣ. ನಂತರ ಫ್ರೆಂಡ್ಸ್, ಈ ಏನೊಂದು ರೆಡಿ ಮಾಡ್ಕೊಂಡ್ವಿ, ಈ ಗೋಧಿ ಹಿಟ್ಟಿನ ಮತ್ತು ಇದನ್ನು ಒಂದು ಪಾತ್ರೆಗೆ ಈಗ ಸೇರಿಸ್ಕೊತಾ ಇದ್ದೀವಿ. ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಉಂಡೆಗಳ ರೀತಿ
ಲಡ್ಡುಗಳ ರೀತಿ ಮಾಡ್ಕೋಬೇಕು. ಲಡ್ಡುಗಳ ರೀತಿ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಈಗ ಅದಕ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈಗ ಏನು ಇದಕ್ಕೆ ಈ ಒಂದು ದ್ರಾಕ್ಷಿ ಗೋಡಂಬಿ ಮತ್ತು ಈ ಒಂದು ಬಾದಾಮಿನ ಸೇರಿಸ್ಕೊಂಡಿದ್ವಿ, ಇದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ಈಗ ನೋಡ್ತಾ ಇರ್ಬೋದು, ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನೀಟಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ಈಗ ನಮ್ಮ ಅಜ್ಜಿ ನೀಟಾಗಿ ಮಿಕ್ಸ್ ಮಾಡ್ತಾರೆ, ನಿಮಗೆ ತೋರಿಸ್ಕೊಡ್ತಾರೆ ಯಾವ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಂತ. ಅವರು ಹೇಳಿದ್ರು ಆಗಲೇ, ನೀವು ಇನ್ ಕೇಸ್ ಏನಾದರೂ ನಿಮಗೆ ಮಿಕ್ಸ್ ಮಾಡುವಂಥ ಟೈಮಲ್ಲಿ ಅಥವಾ ಉಂಡೆ ಕಟ್ಟುವಂಥ ಟೈಮಲ್ಲಿ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೋಬೋದಂತೆ. ಇನ್ ಕೇಸ್ ಉಂಡೆ ಏನಾದರೂ ಬರಲಿಲ್ಲ ಅಥವಾ ಒಡೆದೋಗ್ತಿದೆ ಅಂದರೆ, ಇಲ್ಲ ಅಂದರೆ ಹಂಗೆ ಕಟ್ಕೋಬೋದು. ನೋಡ್ತಾ ಇದ್ದೀರಾ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಕೈಯಲ್ಲೇ ಈಗ ಯಾವ ರೀತಿ ಉಂಡೆ ಕಟ್ಟೋದು ಅಂತ ತೋರಿಸ್ತಾ ಹೋಗ್ತಾರೆ ನೋಡಿ. ನೋಡಿ, ನೀವು ಬೇಕು ಅಂದರೆ ಉಂಡೆ ಕಟ್ಟುವಂಥ ಟೈಮಲ್ಲಿ ಹಾಲನ್ನು ಸೇರಿಸಿ ಉಂಡೆ ಕಟ್ಕೋಬೋದು. ಫ್ರೆಂಡ್ಸ್, ಈಗ ಉಂಡೆನ ಕಟ್ಕೋತಾ ಇದ್ದಾರೆ. ಈ ಒಂದು ಟೈಮಲ್ಲಿ ನೀವು ಬೇಕಾದರೆ ಒಂಚೂರು ಹಾಲನ್ನು ಸೇರಿಸ್ಕೋಬೋದು. ಹಾಲನ್ನು ಸೇರಿಸಿದ್ರೆ ಒಂದು ಸ್ವಲ್ಪ ನಿಮಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಅಜ್ಜಿ. ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ. ಆಲ್ಮೋಸ್ಟ್ ಯಾರು ಕೂಡ ಈ ಒಂದು ಪ್ರಸಾದದ ರೆಸಿಪಿ ಮಾಡುವಂಥ ಟೈಮಲ್ಲಿ ಉಂಡೆನ ಕಟ್ಟುವಾಗ ಜಾಸ್ತಿ ಹಾಲನ್ನು ಬಳಸಲ್ಲ. ಬಟ್ ಒಂದು ಟ್ರಿಕ್ಸು, ಇನ್ ಕೇಸ್ ನಿಮಗೆ ಬೇಕು ಅಂದರೆ ಬಳಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಪ್ರಸಾದದ ರೆಸಿಪಿ. ಇದೇ ರೀತಿ ಎಲ್ಲವನ್ನು ಕೂಡ ಈಗ ಉಂಡೆಯನ್ನು ಕಟ್ಕೊಳ್ಳೋಣ. ಇನ್ನೊಂದನ್ನು ಕೂಡ ತೋರಿಸ್ತಿದ್ದೀವಿ. ಈ ರೀತಿ ತುಂಬ ಅವ್ರಿಗೆ ಕಟ್ಟಬಾರ್ದಂತೆ, ಮೀಡಿಯಮ್ ಆಗಿ ಈ ರೀತಿ ಕಟ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಕಟ್ಕೊಂಡ್ರೆ ಚೆನ್ನಾಗಿ ಬರ್ತಾ ಇದೆ ಎಲ್ಲವೂ ಕೂಡ. ಈಗ ಇರೋದೆಲ್ಲವನ್ನು ಕೂಡ ಕಟ್ಕೊಂಡು ತೋರಿಸ್ತೀವಿ, ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ರೆಡಿ ಆಗಿದೆ. ಇದನ್ನ ಒಂದು ಬಟ್ಟೆಗೆ ಹಾಕೊಂಡು ಸರ್ವನ್ನ ಮಾಡ್ಕೊಳ್ಳೋಣ. ದೇವರಿಗೆ ನೈವೇದ್ಯ ಇಡೋಕ್ಕೋಸ್ಕರ ಅಥವಾ ದೇವರಿಗೆ ಪ್ರಸಾದ ಇಡೋದಕ್ಕೋಸ್ಕರ ಒಂದು ಬಟ್ಲಿಗೆ ಹಾಕೋಣ. ಈಗ ನೋಡ್ತಾ ಇರ್ಬೋದು, ಎಲ್ಲವನ್ನು ಕೂಡ ಈಗ ಒಂದು ಬಟ್ಟಲಿಗೆ ಸೇರಿಸ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವಂತೂ ಈ ಸತಿ ರಾಮನವಮಿಗೆ ಖಂಡಿತವಾಗ್ಲೂ ಈ ಒಂದು ಪ್ರಸಾದದ ರೆಸಿಪಿನ ಮಾಡಲೇಬೇಕು. ಈ ಒಂದು ಪ್ರಸಾದ ರೆಸಿಪಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವಂತೂ ಪಾನಕ ಮಜ್ಜಿಗೆ ಅಂತೂ ಮಾಡೇ ಮಾಡ್ತೀರಾ, ಜೊತೆಗೆ ಇದೊಂದು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಡಿಫ್ರೆಂಟ್ ಆಗು ಕೂಡ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಹೇಗೆ ಬಂತು ಅಂತ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ. ಈ ಒಂದು ಪ್ರಸಾದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಮ್ಮ ಅಜ್ಜಿ ಪ್ರಸಾದದ ರೆಸಿಪಿನ ಮಾಡಿಕೊಟ್ಟಿದ್ದಾರೆ. ಇದು ಹೇಗಿದೆ ಅಂತ ತಿಂದು ನೋಡಿ ಹೇಳೋ ಹಂಗಿಲ್ಲ, ಯಾಕಂದರೆ ಇದು ಪ್ರಸಾದ ಆಗಿರೋದ್ರಿಂದ ಅದು ಹೇಗೆ ಇದ್ರೂ ಕೂಡ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈಗ ನಾನು ತಿಂದು ಪ್ರಸಾದನ ದೇವರಿಗೆ ಕೈ ಮುಗಿತಾ ಇದ್ದೀನಿ ಅಷ್ಟೇ. ಯಾಕಂದರೆ ಈ ಒಂದು ಪ್ರಸಾದ ಅನ್ನೋ ವಿಚಾರಕ್ಕೆ ಬಂದಾಗ ಅದು ಹೇಗಿದೆ ಅಂತ ಯಾರು ಕೂಡ ಜಡ್ಜ್ ಮಾಡೋದಕ್ಕೆ ಆಗಲ್ಲ. ಪ್ರಸಾದ ಅಂದರೆ ಪ್ರಸಾದ ಅಷ್ಟೇ ಫ್ರೆಂಡ್ಸ್. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ.